ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಮತ್ತು ಅದ್ರ ಜೊತೆಗೆ ನಮ್ಮೊಂದು ವಿಡಿಯೋ ನೋಡುವಂಥ ನಮ್ಮೊಂದು ಇಡೀ ಕರ್ನಾಟಕದ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ಯೂಟ್ಯೂಬ್ನಿಂದ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಏನಪ್ಪ ಗುಡ್ ನ್ಯೂಸ್ ಅಂದರೆ ಇವಾಗ ಯೂಟ್ಯೂಬ್ನಲ್ಲಿ ಹೊಸದಾಗಿ ಒಂದು ಹೊಸ ನ್ಯೂ ಅಪ್ಡೇಟ್ ಲಾಂಚ್ ಮಾಡಿದ್ದಾರೆ. ಅದೇನಪ್ಪ ಅಪ್ಡೇಟ್ ಅಂದರೆ ಏನಲ್ಲ, ತುಂಬ ಸಿಂಪಲ್. ನೀವು ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋದಲ್ಲಿ ಈ ರೀತಿ ಒಂದು ಬರ್ತಾ ಇದೆ ನೋಡಿ, ಒಂದು ಹೊಸ ನ್ಯೂ ಆಪ್ಷನ್ ಏನಪ್ಪ ಅಂದರೆ ಅಪ್ಕಮಿಂಗ್ ಲೈವ್ ಅಂತ ಈ ರೀತಿ ಒಂದು ಹೊಸ ನ್ಯೂ ಫೀಚರ್ಸ್ ಬರ್ತಾ ಇದೆ. ಈ ಒಂದು ಫೀಚರ್ಸ್ನಿಂದ ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಅದ್ರ ಜೊತೆ ನಮ್ಮೊಂದು ವಿಡಿಯೋ ನೋಡುವಂಥ ನಮ್ಮ ಇಡೀ ಕರ್ನಾಟಕದ ಜನ, ನಮ್ಮೊಂದು ಫ್ಯಾಮಿಲಿ ಮೆಂಬರ್ಸ್ ಅವರು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಅದು ಏನು ಹೊಸ ಫೀಚರ್ಸ್ ಆ್ಯಕ್ಚುಲಿ ಮುಟ್ಟಿದೆ, ಎಲ್ಲರೂ ಕೂಡ ರಿಲೋಟ್ ಆಗಿದೆ, ಎಲ್ಲರೂ ಕೂಡ ಬಂದಿದೆ. ಅದು ಏನು ಫೀಚರ್ಸ್, ಅದು ಯಾವ ರೀತಿ, ಅದರಿಂದ ಏನು ಬೆನಿಫಿಟ್ಸು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣ ಕ್ಲಿಯರಾಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಈ ಒಂದು ಸ್ಟಾರ್ಟ್ ಮುಂಚೆ ಇನ್ನೊಂದು ಯೂಟ್ಯೂಬ್ ಚಾನಲ್ ಎಲ್ಲ ಸುಮ್ಮನೆ ಪ್ಲೀಸ್ ಕೆಲಸ ಬೇಗ ಸಬ್ಸ್ಕ್ರೈಬ್ ಹಾಗೆ ಪಕ್ಕದಲ್ಲಿ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಇವತ್ತೊಂದು ಸ್ಟಾರ್ಟ್ನ ಬನ್ನಿ. ನಾನು ನಿಮಗೆ ಮೊದಲನೇ ಬಿಡ್ತೀನಿ. ಈ ಒಂದು ಅಪ್ಡೇಟು ಹೊಸ ನ್ಯೂ ಅಪ್ಡೇಟ್ ಏನಪ್ಪ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋದಲ್ಲಿ ಅಪ್ಕಮಿಂಗ್ ಲೈವ್ ಅಂತ ತೋರಿಸ್ತದೆ. ಆ ಅಪ್ಕಮಿಂಗ್ ಲೈವ್ ಅಂದರೆ ಏನಪ್ಪ, ನಾನು ನಿಮಗೆ ಕ್ಲಿಯರಾಗಿ ಹೇಳ್ಬಿಡ್ತೀನಿ. ತುಂಬ ಸಿಂಪಲ್. ನೀವೇನಾದರೂ ಲೈವ್ ಅಂದರೆ ಈಗ ನಾಳೆ ನೀವು ಸಂಡೇ, ನಾಳೆ ನೀವು ಲೈವ್ ಬರ್ತಾ ಇದ್ದಾರೆ, ಇವಾಗ ನೀವು ಶೆಡ್ಯೂಲ್ ಮಾಡಿ ಒಂದು ಟೈಮ್ ಸೆಟ್ ಮಾಡಿದರೆ ಅದೇನಾಗುತ್ತೆ ಅಂದರೆ ನೋಡುವಂಥ ನಮ್ಮ ಇಡೀ ಕರ್ನಾಟಕ ಜನ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಶಾರ್ಟ್ಸ್ ನೋಡೋರಿಗೆ ಅದು ಮೇಲ್ಗಡೆ ಒಂದು ಆಪ್ಷನ್ ತೋರಿಸುತ್ತೆ. ಏನಪ್ಪ ಅಂದರೆ ಅಪ್ಕಮಿಂಗ್ ಲೈವ್ ಅಂತ ತೋರಿಸುತ್ತೆ. ಅಪ್ಕಮಿಂಗ್ ಲೈವ್ ಅಂದ್ರೆ ಈ ಒಂದು ಟೈಮ್ಗೆ ಇವರು ಲೈವ್ ಬರ್ತಾ ಇದ್ದಾರೆ, ಅಂದ್ರೆ ಈ ಒಂದು ಟೈಮ್ಗೆ ಇವರು ಲೈವ್ ಬರ್ತಾರೆ, ಅದಕ್ಕೋಸ್ಕರ ನೀವು ಬೆಲ್ ಬಟನ್ ತೋರಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂದ್ರೆ ಈ ಒಂದು ಟೈಮ್ನಲ್ಲಿ ಈ ಒಂದು ಟೈಮ್ಗೆ ನಿಮ್ಮ ಒಂದು ಯೂಟ್ಯೂಬ್ ಕ್ರಿಯೇಟರ್ಸ್, ಈ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಈ ಒಂದು ಟೈಮ್ನಲ್ಲಿ ಲೈವ್ ಬರ್ತಾರಂತೆ. ನಿಮ್ಮೊಂದು ಆಡಿಯನ್ಸ್ನಿಗೆ ಗೊತ್ತಾಗುತ್ತೆ, ಅಂದ್ರೆ ನಿಮ್ಮೊಂದು ನೋಡುವಂಥ ಜನರಿಗೆ ಗೊತ್ತಾಗುತ್ತೆ. ಅದರಿಂದ ನಿಮಗೆ ತುಂಬಾ ಬೆನಿಫಿಟ್ಸ್ ಆಗುತ್ತೆ. ಅವ್ರಿಗೆ ಕೂಡ ಗೊತ್ತಾಗುತ್ತೆ, ಈ ಬ್ರದರ್ ಈ ಒಂದು ಟೈಮ್ನಲ್ಲಿ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಲೈವ್ ಬರ್ತಾ ಇದೆ, ಮಿಸ್ ಮಾಡಿದ್ರೆ ನೋಡಲಿ ಇವಾಗ ಅಂತ ಅವ್ರಿಗೆ ಕೂಡ ಗೊತ್ತಾಗುತ್ತೆ. ಇದು ಹೊಸ ನ್ಯೂ ಅಪ್ಡೇಟ್. ಈ ಒಂದು ಅಪ್ಡೇಟ್ ಎಲ್ಲರಿಗೂ ಬಂದಿದೆ. ತುಂಬ ಸಿಂಪಲ್. ಇದು ಯಾವ ರೀತಿ ಅಂದರೆ ತುಂಬ ಸಿಂಪಲ್ ಆಗಿ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ ಯಾವ ರೀತಿ ಸೆಟ್ ಮಾಡೋದು. ಇದರಲ್ಲಿ ಏನೂ ಇಲ್ಲ, ತುಂಬ ಈಸಿಯಾಗಿ ನೀವು ಸೆಟ್ ಮಾಡ್ಕೊಬೋದು. ಏನಲ್ಲ, ತುಂಬ ಸಿಂಪಲ್. ನೀವು ಮೊದಲೇ ಮುಟ್ಟು ನೀವು ನಿಮ್ಮೊಂದು ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು, ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗೋ ಲೈವ್ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲೈವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇಲ್ಲಿ ಪೆನ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನೀವೇನಾದರೂ ಟೈಟಲ್ ಆಗ್ತಾ ಇದ್ದಾರೆ ಟೈಟಲ್ ಹಾಕೊಳ್ಳಿ. ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಏನಾದರೂ ಟೈಟಲ್ ಆಗ್ತಾ ಇದ್ದಾರೆ, ಯಾವ ಒಂದು ಟಾಪಿಕ್ ರಿಲೇಟೆಡ್ ಲೈವ್ ಹೋಗ್ತಾ ಇದ್ದಾರೆ ಅದನ್ನ ಹಾಕೊಳ್ಳಿ. ಅದರ ಜೊತೆಗೆ ತೆಳಗೆ ಉಂಟು ಇಲ್ಲಿ ಶೆಡ್ಯೂಲ್ ಲೈವ್ ಅಂತ ಇದೆ ನೋಡಿ. ಜಸ್ಟ್ ನಾನು ತೋರಿಸ್ತೀನಿ, ಇಲ್ಲಿ ಆಪ್ಷನ್ ನೋಡಿ, ಶೆಡ್ಯೂಲ್ ಅಂದರೆ ಶೆಡ್ಯೂಲ್ ಲೈವ್ ಅಂತ ಇದೆ ನೋಡಿ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಟೈಮು ಡೇಟು ಸೆಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಈ ಒಂದು ಟೈಮಿಗೆ ಈ ಒಂದು ಡೇಟ್ಗೆ ಈ ಒಂದು ಟೈಮ್ಗೆ ನಾನು ಲೈವ್ ಹೋಗ್ತಾ ಇದ್ದೀನಿ. ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಓಕೆ, ಈ ರೀತಿ ಸೆಟ್ ಮಾಡ್ಕೊಂಡು ನೀವು ಏನು ಮಾಡ್ಕೊಂಡು ನೆಕ್ಸ್ಟ್ ಓಕೆ, ಇಲ್ಲಿ ನೀವು ಸೆಟ್ಟಿಂಗ್ ನೀವು ಏನಾದರೂ ಮೌಂಟೇಶನ್ ಆನ್ ಇದ್ರೆ ಆನ್ ಮಾಡ್ಕೊಂಡು ಜಸ್ಟ್ ನೀವು ಏನು ಮಾಡಿಲ್ಲ ಓಕೆ, ಇಲ್ಲಿ ನೆಕ್ಸ್ಟ್ ನೋಡ್ಬಿಟ್ಟು ಕಂಟಿನ್ಯೂ ಕ್ಲಿಕ್ ಮಾಡಿ. ಇದರಲ್ಲಿ ಲೆಸ್ ಪವರ್ ನೋ ಪವರ್ ಮೇಲೆ ಕಿಡ್ಸ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಈ ರೀತಿ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಒಂದು ತಮ್ನೆಲ್ ಕೇಳುತ್ತೆ. ಜಸ್ಟ್ ಒಂದು ತಮ್ನೆಲ್ ಸೇಮ್ ಲೈವಲ್ಲಿ ಹೋಗ್ತಿಲ್ಲ ಅದೇ ರೀತಿಯ ಏನು ಪರಕಾಗಿಲ್ಲ ಅದರ. ಬಟ್ ಇಲ್ಲಂದರೆ ಹೊಸ ನ್ಯೂ ಅಪ್ಡೇಟ್. ಇದು ಶಾರ್ಟ್ಸ್ ವಿಡಿಯೋ ಮಾತ್ರ ತೋರಿಸ್ತಾ, ಅದ್ರ ಜೊತೆ ನೀವು ತಮ್ನೆಲ್ ಬೇಕಾದ್ರೆ ತಮ್ನೆಲ್ ತೋರಿಸೋದು, ಇಲ್ಲ ಅಂದರೆ ಇಲ್ಲ. ನೆಕ್ಸ್ಟ್ ಓಕೆ, ಇಲ್ಲಿ ಡನ್ ಅಂತ ಕ್ಲಿಕ್ ಮಾಡೋದು, ಗೋ ಮೇಲೆ ಕ್ಲಿಕ್ ಮಾಡೋದು. ಗೋ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಲೈವ್ ಹೋಗುತ್ತೆ, ಡೈರೆಕ್ಟಾಗಿ ಲೈವ್ ಹೋಗುತ್ತೆ. ಇಲ್ಲ ನೀವು ಡನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಿಗೆ ಲೈವ್ ಅದು ಡನ್ ಆಯಿತು ಅಂದರೆ ಇಲ್ಲಿ ನೋಡ್ಕೋಬೋದು, ಇಲ್ಲಿ ಆ ಒಂದು ಲೈವ್ ಡನ್ ಆಗಿದೆ, ಈ ಒಂದು ಟೈಮ್ಗೆ ಲೈವ್ ಅಂತ. ಈ ರೀತಿ ಮಾಡಿ ನೀವು ಒಂದು ಸೆಟ್ ಮಾಡ್ಕೊಳ್ಬೋದು. ಶೆಡ್ಯೂಲ್ ಆಗುತ್ತೆ. ಆದ್ರೆ ಬಟ್ ಆ ರೀತಿ ನೀವು ಸೆಟ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮೊಂದು ಲೈವಲ್ಲಿ ಆ ಶಾರ್ಟ್ಸ್ ನೋಡುವಂಥ ಪ್ರತಿಯೊಬ್ಬರು ಕೂಡ ತೋರಿಸುತ್ತೆ. ಈ ಒಂದು ಟೈಮಿಗೆ ನಿಮ್ಮ ಒಂದು ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಈ ಒಂದು ಟೈಮ್ಗೆ ಲೈವ್ ಬರ್ತಾ ಇದ್ದಾರೆ, ನೀವು ಕೂಡ ಬನ್ನಿ ಅಂತ ತೋರಿಸುತ್ತೆ. ಇದು ಎಲ್ಲರಿಗೂ ಕೂಡ ಬರುತ್ತೆ, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಯೂಸ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಲೈವ್ ಎನೇಬಲ್ ಆಗಿದೆ ಅವರೆಲ್ಲರೂ ಕೂಡ ಬರುತ್ತೆ. ಯಾರಿಗೆ ಪ್ರಾಬ್ಲಮ್ ಎಲ್ಲರಿಗೂ ಎನೇಬಲ್ ಆಗುತ್ತೆ. ಲೈವ್ ಜಸ್ಟ್ 50 ಸಬ್ಸ್ಕ್ರೈಬರ್ಸ್ ಇದ್ರೆ ಸಾಕು, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ಲೈವ್ ಆಪ್ಷನ್ ಸಿಗುತ್ತೆ. ಇದೇ ನೋಡಿ ಹೊಸ ನ್ಯೂ ಅಪ್ಡೇಟ್, ಬೆಂಕಿ ಅಪ್ಡೇಟ್ ಅಂತ ಹೇಳ್ಬೋದು. ಇದರಿಂದ ತುಂಬ ಜನರು ತುಂಬ ಯೂಸ್ಫುಲ್ ಆಗುತ್ತೆ. ಯೂಟ್ಯೂಬ್ ಕ್ರಿಯೇಟರ್ಸ್ ಕೂಡ ಯೂಸ್ ಆಗುತ್ತೆ, ಮತ್ತೆ ನೋಡುವಂಥ ಜನರಿಗೆ ಕೂಡ ಯೂಸ್ ಆಗುತ್ತೆ. ಯಾವ ರೀತಿ ಅಂತ ಹೇಳ್ಬೇಕಾರೆ, ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಏನಾಗುತ್ತೆ, ಅವ್ರು ಟೈಮ್ ಸೆಟ್ ಮಾಡಿದಾಗ ಈ ಒಂದು ಟೈಮ್ಗೆ ಲೈವ್ ಬರ್ತಾನೆ ಅಂತ ಅವ್ರಿಗೆ ತುಂಬ ಟೈಮ್ ಸೆಟ್ ಮಾಡಿಬಿಡ್ತಾರೆ, ಶೆಡ್ಯೂಲ್ ಮಾಡಿಬಿಡ್ತಾರೆ. ಅದರಿಂದ ನೋಡುವಂಥ ಜನರು ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ಈ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಈ ಒಂದು ಟೈಮ್ಗೆ ಲೈವ್ ಬರ್ತಾನಂತೆ ನಿಮಗೂ ಕೂಡ ಗೊತ್ತಾಗುತ್ತೆ. ಇದರಿಂದ ನಿಮಗೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಈ ಒಂದು ಟೈಮಿಗೆ ನೀವು ಕೂಡ ಆರಾಮಾಗಿ ಲೈವ್ ಜಾಯ್ನ್ ಆಗ್ಬೋದು. ಇದೇ ನೋಡಿ ಹೊಸ ನ್ಯೂ ಅಪ್ಡೇಟ್. ಯಾವ ರೀತಿ ಅನಿಸಿತು ಚಿಕ್ಕದಕ್ಕೆ ಮಾಡಿ ಕಮೆಂಟ್ ಹಾಕಿದೆ. ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಗಂಟೆಗೆ ಸ್ಪಾನ್ಸ್ ಎಲ್ಲ ಕೂಡ ಜೇನು ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇದೇ ರೀತಿ ವಿಡಿಯೋ ಮಾಡ್ತಾ ಇರ್ತೀನಿ, ಸಪೋರ್ಟ್ ಮಾಡ್ತಾ ಇರಿ ಅಂತ